ಅಕಾಡೆಮಿ, ಜಸ್ಟ್ ಸುಮ್ಮನೆ ಕರ್ಕೊಂಡು ಹೋಗಿದ್ದು. ಸೊ ಶಿ ವಾಕ್ ವೆರಿ ಕಾನ್ಫಿಡೆಂಟ್ಲಿ ಆನ್ ದ ಸ್ಟೇಜ್. ಸೊ ಅವಳಿಗೆ ಇಂಟ್ರೆಸ್ಟ್ ಇತ್ತು ಅದರಲ್ಲಿ. ಸೊ ಆ ಇಂಟ್ರೆಸ್ಟ್ ನೋಡಿ ದೆನ್ ಅವಾಗ ನಾವು ಅತುಲ್ಸ್ ಅಕಾಡೆಮಿ ಅಂತ ಸೊ ಅಕಾಡೆಮಿಗೆ ಹಾಕಿದ್ದು. ಸೊ ಪೋಸ್ಟ್ ದ್ಯಾಟ್ ಅವಳು ಕ್ಲಾಸಸ್ ಶೋಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಇವಾಗ ನ್ಯಾಷನಲ್ ಇವಾಗ ಕಂಟಿನ್ಯೂಸ್ ಆಗಿ ಒಂದು ಆಲ್ಮೋಸ್ಟ್ 1.5 ಇಯರ್ಸಿಂದ 2 ಇಯರ್ಸಿಂದ ಮಾಡ್ತಿದ್ದಾಳೆ ಇದು. ಸೊ ಇವಾಗ ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಟ್ ಆಗಿ ಶಿ ಗಾಟ್ ದಿಸ್ ವಿನ್ನರ್ ಟೈಟಲ್. ತಯಾರಿ ಹೇಗಿರುತ್ತೆ? ಸರ್ ಅವಳಿಗೆ ಎವ್ರಿ ಮಂತ್ ಆಲ್ಮೋಸ್ಟ್ 3-4 ಕ್ಲಾಸಸ್ ಇರುತ್ತೆ ಅಕಾಡೆಮಿ ಕಡೆಯಿಂದನೇ. ಆಮೇಲೆ ನಾನು ಪರ್ಸ್ನಲ್ ಕ್ಲಾಸಸ್ ಕೂಡ ಕೊಡಿಸ್ತೀನಿ. ಓಕೆ, ಇದಕ್ಕೆ ಸೋನಿಯಾ ಜೋಸೆಫ್ ಅಂತ ಗೊತ್ತಿರುತ್ತೆ ನಿಮಗೆ, ರಿಯಾಲಿಟಿ ಶೋಸ್ ಎಲ್ಲ ಮಾಡಿದ್ರು. ಅವ್ರು ಬಂದು ಅವರು ಇವಳಿಗೆ ಟ್ರೈನಿಂಗ್ ಕೊಟ್ಟರು, 3-4 ಡೇಸ್ ಪರ್ಸ್ನಲ್ ಟ್ರೈನಿಂಗ್ ಕೊಟ್ಟರು, ಕೊರಿಯೋಗ್ರಾಫ್ ಮಾಡಿದ್ರು. ಶಿ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ದಿಸ್ ವಿನ್ನಿಂಗ್ ಟೈಟಲ್. ಮೇಡಮ್, ಈಗ ಹೆಲ್ತ್ ಕೂಡ ಕಾಪಾಡ್ಕೋಬೇಕು. ಈಗ ಚಿಕ್ಕ ಮಕ್ಕಳು ಕೂಡ ಸಾಕಷ್ಟು ಜ್ವರ ಮತ್ತು ಈ ಒಂದು ಕಾಂಪಿಟೇಷನ್, ಯಾಕಂದರೆ ಇಟ್ಸ್ ಈಗ ನೀವು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಕೂಡ ಹೋಗ್ತಾ ಇದ್ದೀವಿ. ತುಂಬಾ ಗಿಲ್ಟ್ ಇರುತ್ತೆ. ಆಚೆ ಹೋಗಿ ನಾನು ಹೋಟೆಲ್ಸ್ ಫುಡ್ಡೇ ಕೊಡಬೇಕು, ಔಟ್ಸೈಡ್ ಫುಡ್ಡೇ ಕೊಡಬೇಕು ಕಂಟಿನ್ಯೂಸ್ ಆಗಿ. ಅದು ಶೋಸ್ ಒಂದೇ ದಿನ ಇರಲ್ಲ, 4 to 5 ಡೇಸ್ ಇರುತ್ತೆ. ಸೊ ಬಿಕಾಸ್ ಒಂದೊಂದು ದಿನ ಒಂದೊಂದು ರೌಂಡ್ಸ್ಗಳು ಇರುತ್ತೆ. ಸೊ 4-5 ಡೇಸ್ ಆಚೆ ಕೊಡಬೇಕು. ಸೊ ಐ ವಿಲ್ ಆಲ್ವೇಸ್ ಚೂಸ್ ಹೆಲ್ದಿ ಥಿಂಗ್ಸ್. ಆಚೆಗಡೆ ಏನೂ ಕೊಡೋಕ್ಕೆ ಹೋಗಲ್ಲ, ಬಿಕಾಸ್ ಇವನ್ ಶಿ ನೀಡ್ ಟು ಮೇಂಟೈನ್ ಅವರ್ ಹೆಲ್ತ್ ಆಲ್ಸೋ. ಸೊ ಅವ್ಳಿಗೆ ಆಫನ್ ಆಗಿ ಶೋಸ್ ಇರೋದ್ರಿಂದ ನಾನು ಅನ್ಹೆಲ್ತಿ ಕೊಟ್ಟರೆ ಮತ್ತೆ ಅವಳು ಹೆಲ್ತ್ ಅಗೇನ್ ಶಿಲ್ ಫಾಲ್ ಇನ್ ಟು ಸಿಕ್. ಸೊ ನಾನು ಹೆಲ್ದಿ ಥಿಂಗ್ಸ್ನೇ ಚೂಸ್ ಮಾಡ್ತೀನಿ ಅವಳಿಗೆ ಆಚೆ ಹೋದ್ರೂ. ಸೊ ಎಸ್ ಅಫ್ಕೋರ್ಸ್ ಅವಳಿಗೆ ನಾನು ಕಂಟಿನ್ಯೂಸ್ ಆಗಿ ನಾನು ಶೋಸು ಮಾಡೋದಿಲ್ಲ. ಐ ವಿಲ್ ಗಿವ್ ಎ ಬ್ರೇಕ್ ಫಾರ್ ಹರ್. ಸೊ ಅಟ್ಲೀಸ್ಟ್ ಒಂದು ಇಯರ್ಲಿ 3-4 ಶೋಸ್ ಅಷ್ಟೇ ನಾನು ಮಾಡ್ತೀನಿ. ತುಂಬ ಶೋಸು ನಾನು ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಇಟ್ ಇಸ್ ಅ ಸ್ಟ್ರೆಸ್ ಫಾರ್ ಹರ್ ಅಗೇನ್. So 3-4 shows ಅಷ್ಟೇ ಮಿನಿಮಮ್. Now what about the studies? So she is studying in Euro school. ಇವಾಗ LKG ಕಂಪ್ಲೀಟ್ ಆಗಿದೆ ಅವಳದು. Now she has got promoted to UKG. Studies wise also she is very good, sir. She is very smart. ಮಾರ್ನಿಂಗ್ ರೂಟೀನ್, ಐ ಮೀನ್ ಸೈಕ್ಲಿಂಗ್, ವಾಕಿಂಗ್ ಮತ್ತು ರನ್ನಿಂಗ್ ಆ ಥರ ಏನಾದರೂ? ಇಲ್ಲ ಸರ್, ಆ ಥರ ಏನೂ ಇಲ್ಲ. ನಾರ್ಮಲ್ ಆಗಿ she will wake early, she will have ಪಾರ್ಕಲ್ಲಿ ಈವ್ನಿಂಗ್ ಟೈಮ್ 1 hour 2 hours she used to play with friends. ಅಪಾರ್ಟ್ಮೆಂಟ್ಸ್ ಅಲ್ಲಿ ಫ್ರೆಂಡ್ಸ್. ಆ್ಯಕ್ಚುಲಿ ಅವಳದು ಮಿಡ್ ಡೇ ಬ್ಯಾಚ್ ಇರೋದ್ರಿಂದ ಶಿಲ್ ಗೋ ಫಾರ್ ಸ್ಕೂಲ್ ಅರೌಂಡ್ 11 o'clock. ಈವ್ನಿಂಗ್ ಬರೋಷ್ಟಿಗೆ 4 ಆಗುತ್ತೆ. ಸೊ ಶಿಲ್ ಬಿ ಟಯರ್ಡ್. ಸೊ ಈವ್ನಿಂಗ್ ಏನಿದೆ ಅವ್ರದ್ದು ಪ್ಲೇಯಿಂಗ್ ಆ್ಯಕ್ಟಿವಿಟಿ ಎಲ್ಲ ಮುಗಿಸ್ಕೊಂಡು, ಬಟ್ ಒನ್ ಥಿಂಗ್ ಐ ವಿಲ್ ಮೇಕ್ ಶೋರ್ ದಟ್ ಶಿಲ್ ಬಿ ಅರ್ಲಿ ಟು ಬೆಡ್. ಸೊ ಶಿಲ್ ಬಿ ಅರ್ಲಿ ಟು ಬೆಡ್. ಸೊ ಅಟ್ಲೀಸ್ಟ್ ಶಿಲ್ ಕಂಪ್ಲೀಟ್ 10-11 hours ಆಫ್ ಸ್ಲೀಪ್. ಸೊ ಐ ವಿಲ್ ಮೇಕ್ ಶೋರ್ ದಟ್. ಮೆಡಿಟೇಷನ್, ಡಿವೋಷನ್ ಈಗ ಸದ್ಯಕ್ಕೆ ಆ ಥರ ಏನೂ ಪ್ಲ್ಯಾನ್ ಮಾಡಿಲ್ಲ. ಅವಳು ಡ್ಯಾನ್ಸಲ್ಲಿ ಇಂಟ್ರೆಸ್ಟ್ ಇದೆ. ಸೊ ಐ ಆಮ್ ಪ್ಲ್ಯಾನಿಂಗ್ ಆ್ಯಸ್ ಶಿ ಇಸ್ ಟೂ ಯಂಗ್. ಸೊ ನಾನು ಆ ಥರದ್ದು ಏನೂ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಸೊ ನಾವು ಶಿ ಇಸ್ ಇಂಟ್ರೆಸ್ಟೆಡ್ ಇನ್ ಡ್ಯಾನ್ಸ್. ಸೊ ಇದಾದಮೇಲೆ ಇಂಟರ್ನ್ಯಾಷನಲ್ ಆದಮೇಲೆ ಐ ಆಮ್ ಪ್ಲ್ಯಾನಿಂಗ್ ಫಾರ್ ದ ಡ್ಯಾನ್ಸ್ ಥಿಂಗ್ಸ್. ಇದೇನಂತ ಅಂದರೆ ಇವಾಗ ನಾವು ಕರ್ನಾಟಕನ ರಿಪ್ರೆಸೆಂಟ್ ಮಾಡೋಕ್ಕೆ ನಮಗೆ ಒಂದು ಅವಕಾಶ ಸಿಕ್ತು. ಅದರಿಂದ ನಾವು ಇದು ಅವಕಾಶನ ಬಿಡಬಾರ್ದು. ಯಾಕೆಂದರೆ 2 ಇಯರ್ಸಿಂದ ಅವರು ಅಕಾಡೆಮಿಕ್ ಅಟೆಂಡ್ ಮಾಡಿಬಿಟ್ಟು ಪ್ರತಿಯೊಂದು ಡೇ ಬೈ ಡೇ ರುಟೀನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಅದು ಎಫರ್ಟ್ನ ಏನು ಮಾಡೋಣ ಅಂದರೆ ನಾವು ಯುಟಿಲೈಸ್ ಮಾಡಿಬಿಟ್ಟು ಎಲ್ಲರಿಗೂ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಮಾಡಿರೋದು. ಪ್ರತಿಯೊಬ್ಬರು ಅವ್ರಿಗೊಂದು ಅವಕಾಶ ಸಿಗುತ್ತೆ ಫ್ಯೂಚರಲ್ಲಿ. ಇವಾಗ ಇವತ್ತು ಕರ್ನಾಟಕ ಟೈಟಲ್ ವಿನಾಗಿ ಬಂದಿದ್ದಾರೆ. ಇಂಡಿಯಾಗೇನು ನಾವು ಚಾನ್ಸ್ ಕೊಡಬೇಕಂದ್ರೆ ವಿನ್ನರ್ ಆದಮೇಲೆ ಆಬ್ವಿಯಸ್ಲಿ 100% ನಾವು ಕೊಟ್ಟಿದ್ದೀವಿ. ಅವರು 100% ಹಾಕಿದ್ದಾರೆ. ನಾವು 100% ಇಂಡಿಯಾ ಟೈಟಲ್ಸು ಕೂಡ ತಗೊಂಡ್ಬರ್ತೀವಿ ವಾಪಸ್ ಇಂಡಿಯಾಗೇನೆ. ಹೌದು ಸರ್, ತುಂಬ ಕಷ್ಟಪಟ್ಟಿದ್ದಾರೆ ಪಾಪ. ಅವಳು ರಜಾ ಬಂದಾಗಿಂದ ಎಲ್ಲ ಮಕ್ಕಳು ಗೆಲ್ಲುವ ವಿಶ್ವಾಸ ಇದೆ. 100% ಇದೆ ಸರ್. 100% ಸರ್ ನಾನು ಟ್ರೈನಿಂಗ್ ಕೊಡ್ತೀನಿ ಸರ್. ಆ ಥರ ಟ್ರೈನಪ್ ನಾನು ಮಾಡ್ತೀನಿ ಆ ಥರ. ಸೊ ನನ್ನ ಮಗಳಿಗೆ ಐ ಹ್ಯಾವ್ ದಟ್ ಕಾನ್ಫಿಡೆಂಟ್, ಬಿಕಾಸ್ ಅವಳು ಅದೇ ಕಾನ್ಫಿಡೆಂಟಲ್ಲೇ ಪ್ರಾಕ್ಟೀಸ್ ಮಾಡ್ತಾಳೆ. ಸೊ ಯು ಹ್ಯಾವ್ ಸೀನ್ ದ ವಿಡಿಯೋ ಆಲ್ಸೋ. ಅವಳು ತುಂಬ ಕಾನ್ಫಿಡೆಂಟ್ ಲೆವೆಲ್ ಆಗಿದೆ ಅವಳದು. ಸೊ ಎಸ್, ನಾನು ಅದಕ್ಕೆ ನಾನು ರೆಡಿ ಮಾಡ್ತೀನಿ ಅವಳನ್ನ. ಅಫ್ಕೋರ್ಸ್ ನಾನು ನ್ಯಾಷನಲ್ ಲೆವೆಲ್ಗೆ ಹೆಂಗೆ ರೆಡಿ ಮಾಡಿದ್ದೀನಿ, ಇಂಟರ್ನ್ಯಾಷನಲ್ ಲೆವೆಲ್ಗೂ ನಾನು ಅದೇ ಪ್ರಾಕ್ಟೀಸ್ ಕೊಡ್ತೀನಿ ಅವಳಿಗೆ. ಅದೇ ಥರ ರೆಡಿ ಮಾಡ್ತೀನಿ, ಕಾಂಪೀಟ್ ಮಾಡ್ತೀನಿ ಸರ್. ವಿನ್ನಿಂಗ್ ಥಿಂಗ್ಸ್ ಅಗೇನ್ ಇಟ್ಸ್ ಅಪ್ ಟು ಜೂರಿಯಸ್. ಸೊ ನಮ್ಮ ಕಡೆಯಿಂದ ನಾವು ಏನು ಪ್ರಯತ್ನ ಕೊಡಬೇಕು 100% ಎಫರ್ಟ್ಸ್ ನನ್ನ ಕಡೆಯಿಂದ ಕೊಟ್ಟೇ ಕೊಡ್ತೀನಿ ಸರ್. ಇನ್ನೊಂದು ಹೇಳಬೇಕು, ಅವಳು ತುಂಬ ಕಷ್ಟಪಟ್ಟಿದ್ದಾಳೆ. ಈ ಸಮ್ಮರ್ ವೆಕೇಷನ್ ಎಲ್ಲ ಮಕ್ಕಳು ಪಾಪ ಹಾಲಿಡೇಸ್ಗೆ ಆಚೆ ಆ ಥರ ಹೋಗ್ತಿದ್ದಾರೆ. ಬಟ್ ಇವಳು ಇಷ್ಟು 1.5 month ಪೂರ್ತಿ ಬರೀ ಪ್ರಾಕ್ಟೀಸು. ಶಿ ಹ್ಯಾಸ್ ಡೆಡಿಕೇಟೆಡ್ ಅವರ್ ಹಾಲಿಡೇಸ್ ಫಾರ್ ದಿಸ್. I think she deserved it. She has rewarded it. Yes sir, she deserved actually. ಅವಳು ಪಾಪ ಒಂದು ದಿನಕ್ಕೂ ಪಾರ್ಕ್ಗೂ ಹೋಗ್ತಿರ್ಲಿಲ್ಲ. ಎಂಟೈರ್ ಡೇ ಶಿ ವಾಸ್ ಇನ್ ಟು ಪ್ರಾಕ್ಟೀಸ್. ತಾವು ಕೂಡ ಡೆಡಿಕೇಶನ್ ಅವ್ರಿಗೆ. ಎಸ್ ಸರ್, ಎಸ್ ಹೌದು. ನಾನು ಐ ಯೂಸ್ ಟು ಪ್ಯಾಕ್ ಆಲ್ ದ ಥಿಂಗ್ಸ್ ಟು ಹರ್. ಎಲ್ಲ ಊಟದಿಂದ ಹಿಡಿದು ಎಲ್ಲ ಮನೆಯಿಂದನೇ ಪ್ಯಾಕ್ ಮಾಡ್ಕೊಂಡು ಹೋಗಿ, ಬಿಕಾಸ್ ಅಗೇನ್ ಶೋಸ್ಗೆ ಹೋದಾಗ ಆಚೆ ಕೊಡಬೇಕಾಗುತ್ತೆ, ತಿರ್ಗಿ ಮನೇಲೂ ಆಚೆ ಕೊಡೋಕ್ಕಾಗಲ್ಲ. ಸೊ ನಾನೆಲ್ಲ ಪ್ಯಾಕ್ ಮಾಡಿ ಎವ್ರಿಥಿಂಗ್ ಐ ಯೂಸ್ ಟು ಗೆಟ್ ಸೆಟ್ ಇನ್ ದ ಮಾರ್ನಿಂಗ್ ಅಲ್ಲಿ. ಹತ್ಕೊಂಡು ಹೋಗಿ ಫುಲ್ ಪ್ಯಾಕ್ನ ಐ ಯೂಸ್ ಟು ಮೇಕ್ ಹರ್ ರೆಡಿ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್. ಫುಲ್ ಪ್ರಾಕ್ಟೀಸ್ ನಡೀತಿತ್ತು. ಸೊ ಮುಗಿಸ್ಕೊಂಡು ದೆನ್ ಐ ಯೂಸ್ ಟು ಟೇಕ್ ಹರ್ ಹೋಮ್.
ಮೇಡಮ್ ಈಗ ತುಂಬ ಪೇರೆಂಟ್ಸು ಎಸ್ಪೆಷಲಿ ಎಕ್ಸ್ಟ್ರಾ ಕ್ಯಾರಿಕ್ಯುಲರ್ ಆ್ಯಕ್ಟಿವಿಟಿ ಸ್ಪೋರ್ಟ್ಸ್ ಇರ್ಬೋದು ಮಾಡಲಿಂಗ್ ಇರ್ಬೋದು ಅದ್ರ ಕಡೆ ಅಷ್ಟು ಗಮನ ಕೊಡಲ್ಲ ಮೋಸ್ಟ್ ಆಫ್ ದ 90% ಆಫ್ ದ ಪೇರೆಂಟ್ಸ್ ಅಂತಲೇ ಹೇಳ್ಬೋದು. ಸೊ ಜಾಸ್ತಿ ಅಕಾಡೆಮಿಕ್ಸು ಮತ್ತು ಆ ಸ್ಕೂಲಿಂಗು ಅದಕ್ಕೆ ಫೋಕಸ್ ಮಾಡ್ತಾರೆ. ಈ ಒಂದು ಮೆಸೇಜ್ ಏನು ಕೊಡೋಕ್ಕೆ ತಾವು ಇಷ್ಟಪಡ್ತೀರಾ? ಸರ್ ಸಿ ಮಕ್ಕಳಲ್ಲಿ ಟ್ಯಾಲೆಂಟ್ ಇದೆ, ಸೊ ವಿ ಹ್ಯಾವ್ ಟು ಟೇಕ್ ದಟ್ ಔಟ್. ಕ್ಯಾಮ್ರಾ ಕಡೆ ನೋಡಿ. ಸೊ ಅವ್ರಿಗೆ ಆಟ ನಾರ್ಮಲಿ ಇದ್ದೇ ಇರುತ್ತೆ, ಅವ್ರು ಆಟ ಆಡೇ ಇರ್ತಾರೆ. ನಾವು ಹೇಳಿದ್ರು ಹೇಳಿಲ್ಲನೋ ಅವ್ರು ಆಟ ನಾರ್ಮಲ್ ಆಕ್ಟಿವಿಟೀಸ್ ಎಲ್ಲ ಮಾಡ್ತಾನೆ ಇರ್ತಾರೆ. ಬಟ್ ಅವ್ರಿಗೆ ದಟ್ಸ್ ವಾಟ್ ಐ ಟೋಲ್ಡ್ ಯು ಸರ್, ನನಗೆ ಫಸ್ಟ್ ಸಿಕ್ತು, ದೆನ್ ಓನ್ಲಿ ಐ ಗಾಟ್ ಟು ನೋ ಅವ್ರ ಟ್ಯಾಲೆಂಟ್ ಏನಿದೆ ಅಂತ. ಸೊ ಆ ಟ್ಯಾಲೆಂಟ್ ಯಾಕೆ ವೇಸ್ಟ್ ಮಾಡಬೇಕು? ಸೊ ಎಸ್, ಮಕ್ಕಳನ್ನ ಇವಾಗ ಪ್ರೆಷರ್ ಮಾಡಬಾರ್ದು, ಸ್ಟ್ರೆಸ್ ಮಾಡೋದು, ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಬಟ್ ಅವರಲ್ಲಿರೋ ಟ್ಯಾಲೆಂಟ್ ವೆನ್ ದೇ ವಿಲ್ ಟೇಕ್ ಇಟ್ ಔಟ್. ಮೇ ಬಿ ಮುಂದೆ ಅವ್ರಿಗೆ ಆ ಟ್ಯಾಲೆಂಟ್ ಅದು ತಗೋಬರೋಕ್ಕಾಚೆ ಅವ್ರಿಗೆ ಇರುತ್ತಾ ಇಲ್ವೋ. ಸೊ ಇವಾಗ ಅವ್ಳಿಗೆ ಇಂಟ್ರೆಸ್ಟ್ ಇದೆ, ಐ ಜಸ್ಟ್ ವಾಂಟೆಡ್ ಹರ್ ಟು ಶೋ ಆಫ್. ಬಿಕಾಸ್ ಇವಾಗ ಅವಳಿಗೆ ಗೋಲ್ ಹೆಂಗಿದೆ, ಯಾವ ಥರ ಮಾಡಬೇಕಂತ ಇವಾಗಿಂದ ಅವಳು ಸೆಟ್ ಮಾಡಿದ್ರೆ ಐ ಥಿಂಕ್ ಇನ್ನು ಮುಂದೆ ಅಪ್ಕಮಿಂಗಲ್ಲೂ ಶೀಲ್ ಸೆಟ್ ಅರ್ ಪ್ರಾಪರ್ ಗೋಲ್.